ನಮಸ್ಕಾರ ವೀಕ್ಷಕರೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಈಗ ಪ್ರಮುಖ ಘಟ್ಟಕ್ಕೆ ಬಂದು ತಲುಪಿದೆ. ನಟಿ ಪವಿತ್ರಾ ಗೌಡ ಸಹಿತ ಪ್ರಕರಣದ ಕೆಲವು ಆರೋಪಿಗಳು ಜೈಲು ಪಾಲಾದ್ರೆ, ನಟ ದರ್ಶನ್ ಸೇರಿದಂತೆ ಇನ್ನೂ ಕೆಲವು ಆರೋಪಿಗಳನ್ನ ಹೆಚ್ಚಿನ ತನಿಖೆಗಾಗಿ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಸದ್ಯ ಯಾವ್ಯಾವ ಆರೋಪಿ ಎಷ್ಟರ ಮಟ್ಟಿಗೆ ಎಷ್ಟರ ಪ್ರಮಾಣದಲ್ಲಿ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಆ ವಿಚಾರಕ್ಕೆ ಬಂದ್ರೆ, ಹತ್ಯೆ ಪ್ರಕರಣದ ಕಿಂಗ್ ಪಿನ್ ಪವಿತ್ರಾ ಗೌಡ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಬಯಲಾಗಿದೆ. ಏವನ್ ಆರೋಪಿಯಾಗಿರುವ ಪವಿತ್ರಾ ಗೌಡನೇ ಈ ಒಂದು ಕೃತ್ಯಕ್ಕೆ ಪ್ರಮುಖವಾದ ಕಾರಣಕರ್ತೆ. ಈಕೆ ಪ್ರಚೋದನೆಯಿಂದಲೇ ಉಳಿದ ಆರೋಪಿಗಳು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ. ನಟಿ ಪವಿತ್ರಾ ಗೌಡ ಪ್ರಚೋದನೆ ನೀಡಿ ಇತರ ಆರೋಪಿಗಳ ಜೊತೆಗೆ ಸೇರ್ಕೊಂಡು ಕೊಲೆಗೆ ಒಳಸಂಚನ್ನು ರೂಪಿಸಿರೋದು ಹಾಗೆ ಕೃತ್ಯದಲ್ಲಿ ಭಾಗಿಯಾಗಿರುವುದು ತನಿಖೆಯಲ್ಲಿ ದೃಢಪಟ್ಟಿದೆ. ಇನ್ನು A2 ಆರೋಪಿ ದರ್ಶನ್ ತನ್ನ ಹಣ ಹಾಗೆ ಇತರ ಆರೋಪಿಗಳನ್ನು ಒಳಗೊಂಡು ತನ್ನ ಅಭಿಮಾನಿ ಬಳಗವನ್ನು ಬಳಸಿಕೊಂಡು ಈ ಕೃತ್ಯದಲ್ಲಿ ತಾನೂ ಭಾಗಿಯಾಗಿ ಕಾನೂನನ್ನು ದುರುಪಯೋಗಪಡಿಸಿಕೊಂಡಿರೋದು ಸಾಕ್ಷ್ಯಾಧಾರಗಳಿಂದ ಕಂಡು ಬರುತ್ತದೆ ಅಂತ ಪೊಲೀಸರು ಕೋರ್ಟ್ಗೆ ಸಲ್ಲಿಸಿದಂತಹ ರಿಮಾಂಡ್ ಮನವಿಯಲ್ಲಿ ಹೇಳಿದ್ದಾರೆ. ಅಲ್ಲದೆ ಪೊಲೀಸರ ಪರವಾಗಿ ವಾದವನ್ನು ಮಂಡಿಸ್ತಾ ಇರುವುದು SPP ಪ್ರಸನ್ನಕುಮಾರ್ ಅವರು. ಕೇವಲ ಇದಿಷ್ಟೇ ಅಲ್ಲದೆ ಪ್ರಕರಣದಲ್ಲಿ ಸುಮಾರು 8 IPC ಸೆಕ್ಷನ್ಗಳನ್ನು ಹೊಸದಾಗಿ ಅಳವಡಿಸಿಕೊಳ್ಳಲಾಗಿದೆ, ಅಂದರೆ ಸೇರ್ಪಡೆಗೊಳಿಸಲಾಗಿದೆ. ಹೀಗಾಗಿ ನಟ ದರ್ಶನ್ ಹಾಗೆ ಆತನ ಸಹಚರರಿಗೆ ಪವಿತ್ರಾ ಗೌಡ ಸೇರಿ ಆ ಒಂದು ಗುಂಪಿಗೆ ಈಗ ಕಾನೂನಿನ ಕುಣಿಕೆ ಮತ್ತಷ್ಟು ಬಿಗಿಯಾಗಿದೆ. ಸರ್ಕಾರಿ ಅಭಿಯೋಜಕರಾದ ಪ್ರಸನ್ನಕುಮಾರ್ ಅವರ ಬಗ್ಗೆ ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಟ್ಟಿದ್ದೆ. ಇದೀಗ ನಟ ದರ್ಶನ್ ಅವರ ಪರವಾಗಿಯೂ ವಾದವನ್ನ ಮಾಡೋದಕ್ಕೆ ಅಖಾಡಕ್ಕೆ ಖ್ಯಾತ ವಕೀಲರೊಬ್ಬರು ಎಂಟ್ರಿ ಕೊಟ್ಟಿದ್ದಾರೆ. ಅವರು ಸಹ ಸೆಲೆಬ್ರಿಟಿಗಳ ಲಾಯರ್ ಅಂತಲೇ ಖ್ಯಾತರಾದವರು. ಇನ್ನು ನಟ ದರ್ಶನ್ ಅವರಿಗೆ ಈ ಒಂದು ಕೊಲೆ ಆರೋಪದ ಜೊತೆಗೆ IT ಸಂಕಷ್ಟವೂ ಎದುರಾಗಿದೆ. ನಿಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿರೋ ಹಾಗೆ ಈ ಒಂದು ಪ್ರಕರಣ ಸಂಬಂಧ ನಟ ದರ್ಶನ್ ಅವರು ಮೃತದೇಹ ವಿಲೇವಾರಿ ಮಾಡೋದಕ್ಕೆ ಹಾಗೆ ತನ್ನ ಹೆಸರು ಎಲ್ಲೂ ಬಾರದಂತೆ ನೋಡಿಕೊಳ್ಳೋದಕ್ಕೆ ಒಂದಷ್ಟು ಹಣದ ಆಮಿಷವನ್ನು ಒಡ್ಡಿದ್ರು. ಅಚ್ಚರಿಯ ವಿಷಯ ಏನಪ್ಪಾ ಅಂದ್ರೆ, ನಟ ದರ್ಶನ್ ಅವರು ಸಾಲ ಮಾಡಿ ಆ ಹಣವನ್ನು ಹೊಂದಿಸಿದ್ದಾರೆ. ಹಾಗಾದ್ರೆ ಆ ಸಂದರ್ಭದಲ್ಲಿ ನಟ ದರ್ಶನ್ ಅವರಿಗೆ ಹಣ ಕೊಟ್ಟಿದ್ದು ಯಾರು? ಇಲ್ಲಿ ಶಾಸಕರೊಬ್ಬರ ಹೆಸರು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಏನಿದು ಸುದ್ದಿ? ಪ್ರಕರಣದಲ್ಲಿ ಆಗಿರುವ ಬೆಳವಣಿಗೆ ಏನು? ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೂ ಸಂಕಷ್ಟ ಎದುರಾಯ್ತಾ? ಜೈಲಿನಲ್ಲಿ ಪವಿತ್ರಾ ಗೌಡ ಅವರ ದಿನಚರಿ ಯಾವ ರೀತಿ ಇದೆ? ಆ ಎಲ್ಲದರ ಬಗ್ಗೆ ಒಂದು ಮಾಹಿತಿ ಇದೆ, ನೋಡೋಣ. ಅದಕ್ಕೂ ಮುನ್ನ ವೀಕ್ಷಕರೇ, ರೇಣುಕಾಸ್ವಾಮಿ ಕೊಲೆಯನ್ನು ನೀವು ಸಹ ಖಂಡಿಸೋದಾದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡೋ ಮೂಲಕವಾಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ಪ್ರಕರಣದ ಕುರಿತಾಗಿ ಎಲ್ಲ ಸಂಪೂರ್ಣ ಮಾಹಿತಿಗಾಗಿ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಟಿ ಪವಿತ್ರಾ ಗೌಡ ಸೇರಿದಂತೆ ಇನ್ನುಳಿದ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ವಹಿಸಲಾಗಿದೆ. ಸದ್ಯ ನಟಿ ಪವಿತ್ರಾ ಗೌಡ ಪರಪ್ಪನ ಅಗ್ರಹಾರ ಜೈಲಿನ ಮಹಿಳಾ ವಿಭಾಗದ D ಬ್ಯಾರಕ್ ಕೊಠಡಿಯಲ್ಲಿದ್ದಾರೆ. ಇನ್ನುಳಿದ ಆರೋಪಿಗಳನ್ನ ಜೈಲಿನ ಕ್ವಾರಂಟೈನ್ ಬ್ಯಾರಕ್ಗೆ ಶಿಫ್ಟ್ ಮಾಡಲಾಗಿದೆ. ಇವತ್ತು ಎಲ್ಲಾ ಆರೋಪಿಗಳಿಗೆ ವಿಚಾರಣಾಧೀನ ಕೈದಿ ನಂಬರ್ ಅನ್ನ ನೀಡಲಾಗುತ್ತೆ. ಅಲ್ಲಿ ಪವಿತ್ರಾ ಗೌಡ ಅವರು ಸರಿಯಾಗಿ ನಿದ್ದೆ ಮಾಡಿಲ್ಲ ಅನ್ನುವ ಮಾಹಿತಿ ಇದೆ. ಜೊತೆಗೆ ಪದೇ ಪದೇ ಎದ್ದು ಕುಳಿತು ಯೋಚನೆಯನ್ನ ಮಾಡ್ತಿದ್ರಂತೆ. ಸಹಜವಾಗಿ ಮುಂದೇನಾಗುತ್ತೆ ಅನ್ನುವ ಆತಂಕದಲ್ಲಿದ್ದಾರೆ. ಇನ್ನು ಬೆಳಿಗ್ಗೆ 5 ಗಂಟೆಗೆ ಎದ್ದಂತಹ ಅವರು ಜೈಲಿನ ಬ್ಯಾರಕ್ನಲ್ಲಿ ವಾಕಿಂಗ್ ಮಾಡಿದ್ದಾರೆ ಎನ್ನಲಾಗಿದೆ. ಇವತ್ತಿನ ಜೈಲಿನ ಮೆನುವಿನಂತೆ ಕೈದಿಗಳಿಗೆ ಬೆಳಗಿನ ಉಪಹಾರವಾಗಿ ಉಪ್ಪಿಟ್ಟನ್ನು ನೀಡಲಾಗಿದೆ. ಇನ್ನು ವೀಕ್ಷಕರೇ, ನಟ ದರ್ಶನ್ ಅವರಿಗೆ ಈ ಒಂದು ಕೊಲೆ ಆರೋಪದ ಜೊತೆಗೆ IT ಸಂಕಷ್ಟವೂ ಎದುರಾಗ್ತಾ ಇದೆ. ದರ್ಶನ್ ಅವರ ಮನೆಯಲ್ಲಿ 37 ಲಕ್ಷ ರೂಪಾಯಿ ಪತ್ತೆಯಾಗಿದೆ. ಅದೇ ರೀತಿ 30 ಲಕ್ಷ ರೂಪಾಯಿಯನ್ನ ವಿವಿಧ ಆರೋಪಿಗಳಿಂದ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಆ 30 ಲಕ್ಷ ರೂಪಾಯಿಯನ್ನ ಆರೋಪಿಗಳಿಗೆ ನಟ ದರ್ಶನ್ ಅವರೇ ನೀಡಿದ್ದು ಎನ್ನಲಾಗಿದೆ. ದರ್ಶನ್ ನಿವಾಸದ ಬೆಡ್ರೂಮ್ನ ಕಬೋರ್ಡ್ನಲ್ಲಿ 37 ಲಕ್ಷ ರೂಪಾಯಿ ಹಣ ಪತ್ತೆಯಾಗಿತ್ತು. ಸ್ಥಳ ಮಹಜರು ವೇಳೆ ಪೊಲೀಸರು ಇದನ್ನು ವಶಪಡಿಸಿಕೊಂಡಿದ್ರು. ಬ್ಯಾಗ್ನಲ್ಲಿ ಇಟ್ಟಿದ್ದ ಹಣವನ್ನು ಪೊಲೀಸರು ಜಪ್ತಿ ಮಾಡಿಕೊಂಡಿದ್ದಾರೆ. ಇನ್ನು 3 ಲಕ್ಷ ರೂಪಾಯಿ ವಿಜಯಲಕ್ಷ್ಮಿಯವರ ಮನೆಯಲ್ಲಿ ಪತ್ತೆಯಾಗಿದೆ. ಅದನ್ನು ಸಹ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಈ 3 ಲಕ್ಷ ರೂಪಾಯಿ ಎಲ್ಲಿಂದ ಬಂತು ಅಂತ ಹೇಳಿದ್ರೆ, ನಟ ದರ್ಶನ್ ಅವರು ಸಾಲ ಪಡೆದ ನಂತರದಲ್ಲಿ 3 ಲಕ್ಷ ರೂಪಾಯಿಯನ್ನು ತನ್ನ ಸಹಾಯಕನ ಮೂಲಕವಾಗಿ ವಿಜಯಲಕ್ಷ್ಮಿ ಅವರಿಗೆ ತಲುಪಿಸಿದ್ರು. ಅಲ್ಲಿಗೆ ಒಟ್ಟಾರೆಯಾಗಿ ಪ್ರಕರಣದಲ್ಲಿ ಪೊಲೀಸರು ಇದುವರೆಗೆ 70,40,40,000 ರೂಪಾಯಿಯನ್ನ ಜಪ್ತಿ ಮಾಡಿದಂತಾಗಿದೆ. ಈ ಒಂದು ಜಪ್ತಿಯಾದ ಹಣದ ಕುರಿತು ಈಗ ಪೊಲೀಸರು ಕೋರ್ಟ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಅಲ್ಲದೆ ನಿಯಮದ ಪ್ರಕಾರವಾಗಿ 10 ಲಕ್ಷಕ್ಕಿಂತಲೂ ಹೆಚ್ಚಿಗೆ ಹಣ ಪತ್ತೆಯಾದರೆ ಅದನ್ನು ಆದಾಯ ತೆರಿಗೆ ಇಲಾಖೆಗೆ ಮಾಹಿತಿ ನೀಡಬೇಕು. ಇದೀಗ ಈ ಪ್ರಕರಣದಲ್ಲಿ 10 ಲಕ್ಷಕ್ಕಿಂತಲೂ ಹೆಚ್ಚಿನ ಹಣ ಪತ್ತೆಯಾಗಿದೆ. ಹೀಗಾಗಿ ಪೊಲೀಸರು ಆದಾಯ ತೆರಿಗೆ ಇಲಾಖೆಗೆ ಪತ್ರವನ್ನು ಬರೆದು ಮಾಹಿತಿಯನ್ನು ಹಂಚಿಕೊಳ್ತಾರೆ. ಇದಲ್ಲದೆ ಕಾನೂನಿನ ಪ್ರಕಾರವಾಗಿ ಒಬ್ಬ ವ್ಯಕ್ತಿ ಕೇವಲ 2 ಲಕ್ಷದವರೆಗೆ ಮಾತ್ರ ನಗದು ವ್ಯವಹಾರವನ್ನು ಮಾಡಬಹುದಾಗಿದೆ. ಆದರೆ ನಟ ದರ್ಶನ್ ಅವರ ಮನೆಯಲ್ಲಿ 70 ಲಕ್ಷಕ್ಕೂ ಹೆಚ್ಚಿನ ಹಣ ಪತ್ತೆಯಾಗಿರುವಂಥದ್ದು. ಹೀಗಾಗಿ ನಟ ದರ್ಶನ್ ಅವರಿಗೆ ಕೊಲೆ ಆರೋಪದ ಜೊತೆಗೆ IT ಇಲಾಖೆಯ ಸಂಕಷ್ಟವೂ ಸುತ್ತುಕೊಳ್ಳುತ್ತೆ.
ಒಂದು ವೇಳೆ ಇಲ್ಲಿ ಆರ್ಥಿಕ ಅಪರಾಧವನ್ನ ದರ್ಶನ್ ಅವರು ಎಸಗಿದ್ದಾರೆ ಅನ್ನೋದು ಪತ್ತೆಯಾದ್ರೆ ಈ ಒಂದು ಹಣದ ತನಿಖೆಯ ಜೊತೆಗೆ ದರ್ಶನ್ ಅವರ ಹಳೆಯ ವ್ಯವಹಾರಗಳ ಬಗ್ಗೆಯೂ ತನಿಖೆ ಆಗಲಿದೆ. ಒಂದು ವೇಳೆ ನಟ ದರ್ಶನ್ ಅವರು ಸಿನಿಮಾ ಅಡ್ವಾನ್ಸ್ ಅಥವಾ ಸಿನಿಮಾ ಹಣ ಅಂತ ಹೇಳಿದ್ರು ಸಹ ಇಷ್ಟು ಕ್ಯಾಶ್ ಅನ್ನ ಯಾಕೆ ಇಟ್ಕೊಂಡಿದ್ರು, ಆ ಹಣಕ್ಕೆ ಟ್ಯಾಕ್ಸ್ ಅನ್ನ ಕಟ್ಟಿದ್ರಾ, ಇವೆಲ್ಲದರ ಬಗ್ಗೆ ಪರಿಶೀಲನೆ ಆಗುತ್ತೆ. ಒಂದು ವೇಳೆ ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ದರ್ಶನ್ ಅವರಿಗೆ ಕಷ್ಟ ತಪ್ಪಿದ್ದಲ್ಲ. ಇದರ ಜೊತೆಗೆ ದರ್ಶನ್ ಅವರಿಗೆ ಯಾರು ಹಣ ನೀಡಿದ್ರಲ್ಲ ಅವರಿಗೂ ಸಂಕಷ್ಟ ಎದುರಾಗಲಿದೆ. ಸದ್ಯ ನಟ ದರ್ಶನ್ ಅವರಿಗೆ ಮೋಹನ್ ರಾಜ್ ಎಂಬ ವ್ಯಕ್ತಿ ಹಣವನ್ನು ನೀಡಿರುವ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ದರ್ಶನ್ ಅವರಿಗೆ ಸ್ನೇಹಿತ ಆಗಿರುವ ರಾಮ್ ಮೋಹನ್ ರಾಜು ಅವರಿಂದ ದರ್ಶನ್ 40 ಲಕ್ಷ ರೂಪಾಯಿ ಹಣವನ್ನು ಪಡೆದಿದ್ರಂತೆ. ಸದ್ಯ ಈ ಮೋಹನ್ ರಾಜ್ಗೂ ನೋಟಿಸನ್ನು ನೀಡಿ ವಿಚಾರಣೆ ನಡೆಸೋದಕ್ಕೆ ಪೊಲೀಸರು ಸಿದ್ಧತೆಯನ್ನು ನಡೆಸುತ್ತಿದ್ದಾರೆ. ಈ ಒಂದು ಹಣವನ್ನು ಕೊಟ್ಟಿರುವ ಮೋಹನ್ ರಾಜ್ ಶಾಸಕರೊಬ್ಬರ ಆಪ್ತ ಅನ್ನುವ ಮಾಹಿತಿಯೂ ಲಭ್ಯವಾಗ್ತಾ ಇದೆ. ಅವರ ಹೆಸರು ಹೊರಗಡೆ ಬರ್ತಿದ್ದ ಹಾಗೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಮೋಹನ್ ರಾಜ್ ಫೋನ್ ಸ್ವಿಚ್ ಆಫ್ ಆಗಿರೋದ್ರಿಂದ ಕಾಮಾಕ್ಷಿಪಾಳ್ಯ ಪೊಲೀಸರು ಅವರ ಮನೆಗೆ ಹೋಗಿ ನೋಟಿಸ್ ನೀಡಲು ಮುಂದಾಗಿದ್ದಾರೆ. ಇನ್ನು ಈ ಮೋಹನ್ ರಾಜ್ ಅವರ ಬಗ್ಗೆಯೂ ಒಂದಷ್ಟು ಮಾಹಿತಿ ಇದೆ. 2018ರಲ್ಲಿ ಸೀಮೆಎಣ್ಣೆ ಸುರಿದುಕೊಂಡು ಅವರು ಆತ್ಮಹತ್ಯೆಗೆ ಯತ್ನಿಸಿದ್ರು. ಜಮೀನು ವಿಚಾರವಾಗಿ ಕಿರುಕುಳ ಕೊಡ್ತಿದ್ದಾರೆ ಅಂತ ಆರೋಪಿಸಿ ಬೊಮ್ಮನಹಳ್ಳಿ ಸಮೀಪದ ಫಾರ್ಮ್ ಹೌಸ್ನಲ್ಲಿ ಪೊಲೀಸ್ ಸಿಬ್ಬಂದಿಯ ಎದುರಲ್ಲೇ ಸೀಮೆಎಣ್ಣೆ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ರು. ಆ ಸಂದರ್ಭದಲ್ಲಿ ಮೋಹನ್ ರಾಜ್ ಅವರು ಬೊಮ್ಮನಹಳ್ಳಿ ವಾರ್ಡ್ನ ಕಾರ್ಪೊರೇಟರ್ ಆಗಿದ್ರು. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಎದುರಾದಂತಹ ಸಂದರ್ಭದಲ್ಲಿ ಒಂದು ರೀಲ್ಸ್ ವೈರಲ್ ಆಗಿತ್ತು. ಬೆಂಗಳೂರಲ್ಲಿ ನೀರಿಲ್ಲ ಅನ್ನುವಂಥದ್ದು. ಅದೇ ರೀಲ್ಸ್ನಲ್ಲಿ ಇದೇ ರಾಮ್ ಮೋಹನ್ ರಾಜು ಅವರು ಕಾಣಿಸಿಕೊಂಡಿದ್ರು. ರಾಜಕೀಯದಿಂದ ಹಿಂದೆ ಸರಿದ ನಂತರದಲ್ಲಿ ಈ ರೀತಿಯ ಚಟುವಟಿಕೆಯಲ್ಲಿ ಅವರು ತೊಡಗಿಸಿಕೊಂಡಿದ್ರು. ಇಂತಹ ಮೋಹನ್ ರಾಜ್ ಅವರ ಹೆಸರು ಈಗ ದರ್ಶನ್ ಅವರ ಪ್ರಕರಣದಲ್ಲಿ ಕೇಳಿ ಬರ್ತಾ ಇದೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ವಿಜಯಲಕ್ಷ್ಮಿ ಅವರಿಗೂ ಸಂಕಷ್ಟ ಎದುರಾಗಿದೆ. ಯಾಕಂದ್ರೆ ದರ್ಶನ್ ಅವರು ಧರಿಸಿದ್ದ ಬಟ್ಟೆ ವಿಜಯಲಕ್ಷ್ಮಿ ಅವರ ಫ್ಲ್ಯಾಟ್ನಲ್ಲಿ ಪತ್ತೆಯಾಗಿತ್ತು. ಅಲ್ಲದೆ 3 ಲಕ್ಷ ರೂಪಾಯಿ ಹಣವನ್ನು ದರ್ಶನ್ ಅವರೇ ಕಳುಹಿಸಿಕೊಟ್ಟಿರುವಂಥದ್ದು. ಈ ಎಲ್ಲದರ ಬಗ್ಗೆ ವಿಜಯಲಕ್ಷ್ಮಿ ಅವರು ಸಹ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಈಗಾಗಲೇ ಅವರನ್ನು ಒಮ್ಮೆ ಪೊಲೀಸ್ ಠಾಣೆಗೆ ಕರೆಸಿ ವಿಚಾರಣೆ ನಡೆಸಿದ್ರು. ಈ ಸಂದರ್ಭದಲ್ಲಿ ಅವರು ಕಣ್ಣೀರಿಟ್ಟಿದ್ರು. ಅವರು ನೀಡಿದಂತಹ ಹೇಳಿಕೆಯನ್ನು ವಿಡಿಯೋ ರೆಕಾರ್ಡ್ ಮಾಡಿಕೊಳ್ಳಲಾಗಿದೆ. ಆದರೆ ಮತ್ತೇನಾದರೂ ಅವಶ್ಯಕತೆ ಇದ್ದಲ್ಲಿ ಮತ್ತೆ ಅವರನ್ನು ಕರೆಸಲಾಗುತ್ತೆ. ಅವರು ಸಹ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಅಲ್ಲದೆ ಕೋರ್ಟ್ನಲ್ಲೂ ನ್ಯಾಯಾಧೀಶರ ಎದುರಲ್ಲಿ ಈ 3 ಲಕ್ಷ ರೂಪಾಯಿಯ ಬಗ್ಗೆ ಹೇಳಿಕೆಯನ್ನು ನೀಡಬೇಕಾಗುತ್ತೆ. ಇನ್ನು ನಟ ದರ್ಶನ್ ಅವರ ಪೊಲೀಸ್ ಕಸ್ಟಡಿಯ ಅವಧಿ ಶನಿವಾರ ಮುಗಿಯುತ್ತೆ. ಸದ್ಯದ ಮಟ್ಟಿಗೆ ಅವರು ಬಹುತೇಕ ಜೈಲು ಪಾಲಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಈ ಪ್ರಕರಣಕ್ಕೆ ಈಗ ಇನ್ನೊಬ್ಬ ಹಿರಿಯ ವಕೀಲ ಎಂಟ್ರಿ ಕೊಟ್ಟಿದ್ದಾರೆ. ದರ್ಶನ್ ಅವರ ಪ್ರಕರಣ ಬೆಳಕಿಗೆ ಬಂದಾಗಲೇ ಇವರ ಪರವಾಗಿ ವಾದ ಮಾಡೋದು ಯಾರು ಅನ್ನೋ ಚರ್ಚೆ ಪ್ರಶ್ನೆಗಳು ಓಡಾಡ್ತಾ ಇದ್ವು. ಅಲ್ಲದೆ ಕೆಲವು ಖ್ಯಾತನಾಮ ವಕೀಲರ ಹೆಸರುಗಳು ಕೂಡ ಕೇಳಿ ಬಂದಿದ್ವು. ಆದರೆ ಅಂತಿಮವಾಗಿ ಈ ಪ್ರಕರಣವನ್ನು ಒಬ್ಬ ಹಿರಿಯ ವಕೀಲ ಕೈಗೆತ್ತಿಕೊಂಡಿದ್ದಾರೆ. ಈ ವಕೀಲರು ಕರ್ನಾಟಕದ ಖ್ಯಾತ ಸೆಲೆಬ್ರಿಟಿಗಳ ಫಸ್ಟ್ ಚಾಯ್ಸ್ ಲಾಯರ್ ಆಗಿದ್ದಾರೆ. ಸೆಲೆಬ್ರಿಟಿಗಳ ಲಾಯರ್ ಅಂತಲೇ ಖ್ಯಾತರಾಗಿದ್ದಾರೆ. ಅವರು ಬೇರಾರುವಲ್ಲ, ಕ್ರಿಮಿನಲ್ ವಕೀಲರಾದ CV ನಾಗೇಶ್ ಅವರು. ಈಗಾಗಲೇ ದರ್ಶನ್ ಪರವಾಗಿ ಅನಿಲ್ ಬಾಬು ಹಾಗೆ ರಂಗನಾಥ್ ರೆಡ್ಡಿ ಎನ್ನುವ ಲಾಯರ್ಗಳು ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ವಾದವನ್ನು ಮಂಡಿಸುತ್ತಿದ್ದಾರೆ. ಆದರೆ ಈ ಪ್ರಕರಣದಲ್ಲಿ ದರ್ಶನ್ ಪರವಾಗಿ ವಾದ ಮಾಡೋದಕ್ಕೆ ನುರಿತ ಕ್ರಿಮಿನಲ್ ವಕೀಲರ ಅವಶ್ಯಕತೆ ಇರೋ ಕಾರಣ CV ನಾಗೇಶ್ ಅವರು ವಾದವನ್ನು ಮಂಡಿಸಲಿದ್ದಾರೆ. ವಿಜಯಲಕ್ಷ್ಮಿ ಅವರೇ ಈ ಎಲ್ಲ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಶನಿವಾರ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ CV ನಾಗೇಶ್ ಅವರು ವಾದವನ್ನು ಮಂಡಿಸ್ತಾರಾ ಅಥವಾ ಅವರು ಹೈಕೋರ್ಟ್ಗೆ ಮಾತ್ರ ಸೀಮಿತ ಆಗ್ತಾರಾ ಕಾದು ನೋಡಬೇಕಾಗಿದೆ. ಮಾಹಿತಿಯ ಪ್ರಕಾರವಾಗಿ ಅನಿಲ್ ಬಾಬು ಹಾಗೆ ರಂಗನಾಥ್ ರೆಡ್ಡಿ ಅವರು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ವಾದವನ್ನು ಮಂಡಿಸಿದ್ರೆ CV ನಾಗೇಶ್ ಅವರು ದರ್ಶನ್ ಅವರ ಪರವಾಗಿ ಹೈಕೋರ್ಟ್ನಲ್ಲಿ ವಾದ ಮಂಡಿಸ್ತಾರೆ ಅನ್ನುವ ಸಾಧ್ಯತೆ ಇದೆ. ಇನ್ನು CV ನಾಗೇಶ್ ಅವರ ಹಿಸ್ಟ್ರಿಯನ್ನು ನೋಡೋದಾದ್ರೆ ಇವರು ಕೂಡ ಸಾಮಾನ್ಯರಲ್ಲ, ಬಹಳ ಖ್ಯಾತ ವಕೀಲರು. ಜೊತೆಗೆ ಒಂದು ದಶಕದಿಂದ ಹೈಕೋರ್ಟ್ನಲ್ಲಿ ಕ್ರಿಮಿನಲ್ ಮೊಕದ್ದಮೆಯನ್ನು ನಡೆಸ್ತಾ ಬಂದಿದ್ದಾರೆ. ಇತ್ತೀಚೆಗೆ ಮಾಜಿ ಸಚಿವರಾದ HD ರೇವಣ್ಣ ಅವರಿಗೆ ಜಾಮೀನನ್ನು ಕೊಡಿಸಿದ್ದು ಸಹ ಇದೇ ಲಾಯರ್. ಇದಲ್ಲದೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ನಲಪಾಡ್ ಪ್ರಕರಣಗಳಂತ 10 ಹಲವು ಪ್ರಕರಣಗಳಲ್ಲಿ ತಮ್ಮ ವಾದವನ್ನು ಮಂಡಿಸಿದ್ದಾರೆ. ದರ್ಶನ್ ಅವರ ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ವಿಜಯಲಕ್ಷ್ಮಿ ಅವರು ಒಳ್ಳೊಳ್ಳೆಯ ಲಾಯರನ್ನು ಸಂಪರ್ಕ ಮಾಡಿದ್ರು. CV ನಾಗೇಶ್ ಅವರನ್ನು ಸಹ ಸಂಪರ್ಕಿಸಿದ್ದಾರೆ. ತಮ್ಮ ಗಂಡನ ಪರವಾಗಿ ವಾದವನ್ನು ಮಂಡಿಸುವಂತೆ ಅವರಲ್ಲಿ ಮನವಿಯನ್ನು ಮಾಡಿಕೊಂಡಿದ್ರು. ಇದೀಗ ಬಹುತೇಕ ಈ ಪ್ರಕರಣದಲ್ಲಿ CV ನಾಗೇಶ್ ಅವರು ದರ್ಶನ್ ಅವರ ಪರವಾಗಿ ವಾದ ಮಂಡಿಸುವ ಸಾಧ್ಯತೆ ಇದೆ. ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದರೆ ವೀಕ್ಷಕರೇ, ನಟ ದರ್ಶನ್ ಅವರು ಹೊರಗಿದ್ದಂತಹ ಸಂದರ್ಭದಲ್ಲಿ ಅಂದರೆ ಈ ಪ್ರಕರಣ ಬೆಳಕಿಗೆ ಬರೋದಕ್ಕೂ ಮುನ್ನ ಬಹಳಷ್ಟು ಜನ ಸೆಲೆಬ್ರಿಟಿಗಳು ಅವರ ಆಪ್ತ ವಲಯದಲ್ಲಿ ಕಾಣಿಸ್ಕೊಂಡಿದ್ರು. ಸಾಕಷ್ಟು ನಟ ನಟಿಯರಿದ್ರು, ರಾಜಕಾರಣಿಗಳಿದ್ರು. ಅವ್ರು ಯಾರು ಇವತ್ತು ಪ್ರಕರಣದ ಬಗ್ಗೆ ಮಾತನಾಡ್ತಾ ಇಲ್ಲ. ಕೊನೆಯದಾಗಿ ನಟ ದರ್ಶನ್ ಅವರ ಪರವಾಗಿ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದು ವಿಜಯಲಕ್ಷ್ಮಿ ಅವರು. ಒಟ್ಟಾರೆಯಾಗಿ ನಟ ದರ್ಶನ್ ಅವರ ಮುಂದಿನ ಭವಿಷ್ಯ ಏನಾಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಇದಿಷ್ಟು ಪ್ರಕರಣದ ಬಗ್ಗೆ.
ಹಾಗಾದರೆ ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.